ನಮ್ಮ ತರ್ವ ಇವತ್ತು ಸ್ಕೂಲ್ಗೆ ಹೋಗೋಕ್ಕೆ ರೆಡಿಯಾಗಿ ಇಲ್ಲಿ ಡ್ಯಾನ್ಸ್ ಮಾಡ್ತಾ ನಿಂತ್ಕೊಂಡಿದ್ದಾನೆ. ನಮ್ಮಮ್ಮ ಹೂ ಬೆಳೆದ ಸುಮಾರು ದಿನ ಆಯ್ತು ಅಂತ ಹೇಳಿ ಹೂ ಕೀಳ್ತಾ ಇದ್ದಾರೆ, ಮಲ್ಲಿಗೆ ಹೂವು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು. ಅದ್ರ ಬರಮ್ಮ ಹ್ಯಾಂಡ್ ರೈಟಿಂಗ್ ನೋಡಿ, ಯಾರೋ ಬರ್ದಿರೋದು, ಕೇಕ್ ಅಂಗಡಿಯವರು ಸಖತ್ತಾಗಿ ಬರ್ದಿದ್ದಾರೆ ಹ್ಯಾಪಿ ಬರ್ತ್ಡೇ ಅಮ್ಮ ಅಂತ. ನಾನು ನಿಮ್ಮ ಬರ್ತ್ಡೇ ಬಂದಿಲ್ಲ, ನಿಮ್ದ ಚೆನ್ನಾಗಿ ಕುತ್ಕ ಮಾಡ್ಕೊಂಡ್ರಲ್ಲ. ಟೌನಿಗೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಆಟೋದಲ್ಲಿ ಮನೆಗೆ ಬಂದ್ವಿ. ಬಾರಬಜ್ಜಿ ಅಷ್ಟೇ ಆಸೆ ಅದಕ್ಕೆ ಹ್ಯಾಪಿ ಬರ್ತ್ಡೇ ಅಮ್ಮ ಅಂತ ಬರ್ದ್ಬಿಡಿ. ರಿಪ್ಪನ್ಪೇಟೆಯಲ್ಲಿ ಮಳೆ ಅಂದರೆ ಮಳೆ, ನಮ್ಮೂರಲ್ಲಿ ಮಳೆನೇ ಇಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಗೈಸ್ ಗುಡ್ ಮಾರ್ನಿಂಗ್. ದಿನ ಬೆಳಗ್ಗೆ ನಮ್ಮ ಬ್ಲಾಗು ಬಿಸಿನೀರು ತುಪ್ಪದಿಂದನೇ ಸ್ಟಾರ್ಟ್ ಆಗುತ್ತೆ. ಇವತ್ತು ಕೂಡ ಅಷ್ಟೇ, ನಾನು ಬೆಳಗ್ಗೆ ಹೇಳ್ತಿದ್ದಂಗೆ ನಮ್ಮಮ್ಮ ಇದು ಕೊಡ್ತಾರಲ್ವ, ಹಾಗಾಗಿ ನಾನು ಇಲ್ಲಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಕತೆ ಏನಪ್ಪ ಅಂತ ನನಗೂ ಗೊತ್ತಿಲ್ಲ, ನೋಡ್ತೀನಿ ಏನೇನಾಗುತ್ತೆ ಏನು ಎಲ್ಲ ಡೀಟೇಲ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಒಳಗಡೆ ನಮ್ಮಮ್ಮ ಆ ಥರವಂಗೆ ಟಿಫಿನ್ ಎಲ್ಲ ಮಾಡಿಬಿಟ್ಟು ತಿನ್ನಿಸ್ತಾ ಇದ್ದಾರೆ. ಹಾಗೆ ಇವತ್ತು ನಮ್ಮಮ್ಮನ ಬರ್ತಡೇ ಇದೆ. ಬರ್ತಡೇಗೆ ಏನು ಮಾಡ್ತೀವಿ ಏನು ಅಂತ ಹೇಳಿ ನನಗೂ ಇನ್ನೂ ಸರಿಯಾಗಿ ಗೊತ್ತಿಲ್ಲ, ನೋಡೋಣ ಬನ್ನಿ ಏನಾಗುತ್ತೆ ಅಂತ ಹೇಳಿ. ಹಾಗೆ ಇವತ್ತು ಏನಪ್ಪ ಅಂದರೆ ಸ್ವಲ್ಪ ಹಾಸ್ಪಿಟ್ಲಿಗೆ ಕೂಡ ಹೋಗೋದಿದೆ. ಏನು ಹಾಸ್ಪಿಟ್ಲಿಗೆ ಯಾಕೆ ಅಂದರೆ ನನಗೆ ಗೊತ್ತಿಲ್ಲ, ನಾರ್ಮಲ್ಲಾಗಿ ಆವಾಗಲೇ ಬಿ ಪಿ ಇದೆ ಅಂತ ಹೇಳಿಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ವಿಡಿಯೋದಲ್ಲಿ. ಇದ್ದಕ್ಕಿದ್ದಂಗೆ ಏನೋ ಗೊತ್ತಿಲ್ಲ, ನಾರ್ಮಲ್ಲಾಗಿರೋ ಬಿ ಪಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಮನೇಲಿದ್ದರೆ ಸ್ವಲ್ಪ ಪ್ರಾಬ್ಲಮ್ ಅಲ್ವಾ, ಹಾಗಾಗಿ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು. ಹಾಸ್ಪಿಟ್ಲಿಗೆ ಹೋಗಿಬಿಟ್ಟು ನೋಡೋಣ, ನಮ್ಮಮ್ಮನ ಬರ್ತಡೇ ಇದೆ ಅಲ್ವಾ, ಏನಾದರೂ ಒಂಚೂರು ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತಂತ ಗೊತ್ತಿಲ್ಲ, ಆಗುತ್ತೋ ಆಗಲ್ಲೋ ನೋಡಬೇಕು. ಹೇಗೂ ಟೌನಿಗೆ ಹೋಗ್ತಾ ಇದ್ದೀವಲ್ವ ಅಂತ ಹೇಳಿ ಅಂದ್ಕೊತಾ ಇದ್ದೀನಿ. ನಮ್ಮ ಹತ್ರ ಒಂದು ಸ್ಕೂಲಿಗೆ ಕಳ್ಸಾದ್ಮೇಲೆ ಹೋಗಬೇಕು. ಈಗೇ ಅವನು ಮುಂದೆನೇ ಹೊರಟುಬಿಟ್ರೆ ತುಂಬ ಕಷ್ಟ. ನಾನು ಬರ್ತೀನಿ ಅಂತಲೇ ಸ್ಕೂಲಿಗೆ ಹೋಗಲ್ಲ. ಹಾಗಾಗಿ ಅವನಿಗೆ ಸ್ಕೂಲಿಗೆ ಕಳ್ಸಿದ್ಮೇಲೆ ನಾವು ಫಸ್ಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಏನೇನು ಮಾಡ್ಕೋಬೇಕು ಏನೇನು ತೊಗೋಬೇಕೋ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಯಾಕಂದರೆ ಸ್ಟಾರ್ಟಿಂಗಲ್ಲೇ ಹೇಳಿದ್ರೆ ಚೆನ್ನಾಗಿರಲ್ಲ, ಏನಾಗುತ್ತೋ ಆಗಲ್ಲ ಅನ್ನೋದು ನನಗೂ ಗೊತ್ತಿಲ್ಲ. ಹಾಗಾಗಿ ಈ ಬ್ಲಾಗ್ನ ಮಿಸ್ ಮಾಡಿದೆ ನೋಡಿ, ನಾವೇನು ಮಾಡ್ತೀವಿ ಅಂತ ಹೇಳಿ ಗೊತ್ತಾಗುತ್ತೆ. ಈಗ ನಾನು ಬಿಸಿನೀರು ಕುಡಿಬೇಕು. ಓಕೆ ಗೈಸ್, ಬಾಯ್ ಬಾಯ್. ಬೆಳಗ್ಗೆ ಟಿಫಿನ್ ಏನು ಮಾಡಿದ್ದಾರೆ ಅಂತ ಹೇಳಿ ಆಮೇಲೆ ತೋರಿಸ್ತೀನಿ. ಓಕೆ ಗೈಸ್, ಬಿಸಿನೀರು ಕುಡ್ಕೊಂಡು ಬಂದುಬಿಡ್ತೀನಿ. ನಮ್ಮಮ್ಮ ಬೆಳಗ್ಗೆ ಅಥರ್ವಂಗೆ ಸ್ಕೂಲಿಗೆ ರೆಡಿ ಮಾಡಿ ಟಿಫಿನ್ ತಿನ್ನಿಸಿ, ಹಾಗೆ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಿ ಹೊರಗಡೆ ನಿಂತ್ಕೊಂಡಿದ್ದಾರೆ ವ್ಯಾನ್ಗೋಸ್ಕರ ವೆಯ್ಟ್ ಮಾಡ್ತಾ. ಸ್ಕೂಲಿಗೆ ಇನ್ನೇನು ವ್ಯಾನ್ ಬಂದರೆ ಕಳಿಸ್ಬೇಕಲ್ವ, ಹಾಗಾಗಿ ಸ್ವಲ್ಪ 5-10 ನಿಮಿಷ ಮೊದಲೇ ಬಂದುಬಿಟ್ಟು ನೋಡ್ತಾ ಇರ್ತೀವಿ ಹೊರಗಡೆ. ಯಾಕಂದರೆ ಹೊರಗಡೆ ಹಾರ್ನ್ ಮಾಡ್ತಾ ಇದ್ದಂಗೆ ಬೇಗ ಕಳಿಸ್ಬಿಡ್ಬೋದು ಅಂತ ಹೇಳಿ. ಇವತ್ತು ಹೇಳಿದ್ನಲ್ವ ನಮ್ಮ ಅಮ್ಮನ ಬರ್ತಡೇ ಇದೆ ಅಂತ ಹೇಳಿಬಿಟ್ಟು, ಹಾಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು. ಅದು ಅಥರ್ವಂಗೆ ಗೊತ್ತಾಗ್ಬಿಟ್ರೆ ಅವ್ನು ಸ್ಕೂಲಿಗೆ ಹೋಗಲ್ಲ. ಹಾಗಾಗಿ ಅವನಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ಅವ್ನು ಸ್ಕೂಲಿಗೆ ವಾಪಸ್ ಬರೋದ್ರಲ್ಲೇ ನಮ್ಮ ಕೆಲಸನ ಮುಗಿಸ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ವಿ. ಸ್ಕೂಲಿಗೆ ಹೋಗೋದ್ರಲ್ಲೇ ಎಷ್ಟೊಂದು ನಾಟಕ ಆಡ್ತದನ್ನು ನೋಡಿ ಅವನಿಗೆ. ಮೊದಲೆಲ್ಲ ತುಂಬ ಹಠ ಮಾಡ್ತಾ ಇದ್ದ, ಇವಾಗ ಆ ಥರ ಹಠ ಮಾಡಲ್ಲ, ಫುಲ್ ಖುಷಿಯಾಗಿ ಸ್ಕೂಲಿಗೆ ಹೋಗಿ ಬರ್ತಾನೆ. ಅವನು ಬರೋದು 4:45-5 ಗಂಟೆ ಆಗುತ್ತೆ. ಅಷ್ಟರೊಳಗಡೆ ನಾವು ಕೆಲಸ ಮುಗಿಸ್ಕೊಂಡು ಬಂದುಬಿಡಬೇಕು. ಹಾಗಾಗಿ ಬೆಳಗ್ಗೆನೇ ಹೋಗೋಣ ಅಂದ್ಕೊಂಡ್ವಿ. ತುಂಬ ದಿನದಿಂದ ಹೂ ಕಿತ್ತಿರಲಿಲ್ಲ. ಮಲ್ಲಿಗೆ ಹೂವೆಲ್ಲ ಹೇಗಿದೆ ನೋಡಿ. ಅಮ್ಮ ಬ್ಯುಸಿ ಆಗಿಬಿಟ್ಟಿದ್ರಲ್ವ ನಮ್ಮ ಡೆಲಿವರಿ ಆದಾಗಿಂದ, ಹಾಗಾಗಿ ಹೂವೇ ಕಿತ್ತಿರಲಿಲ್ಲ. ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದೆ. ಬೆಳಗ್ಗೆ ತಿಂಡಿ ಬಂದ್ಬಿಟ್ಟು ಅಮ್ಮ ಪಡ್ ಮಾಡಿದ್ರು. ನಮ್ಮನೆಗೆ ಇವತ್ತು ನಮ್ಮಮ್ಮ ಬೆಳಗ್ಗೆ ತಿಂಡಿ ಪಡ್ ಮಾಡ್ತಾ ಇದ್ದಾರೆ. ಪಡ್ಡಿಗೆ ಏನಮ್ಮ ಚಟ್ನಿನ, ನಾನು ತಿನ್ಬೋದಾ ಚಟ್ನಿನ? ಇವತ್ತು ಹಸಿಕಾಯಿನ ಚಟ್ನಿನ ಇಲ್ಲ ಒಣಕೊಬ್ಬರಿನೇ ಹಾಕಿ ಮಾಡಿತ್ತಂತೆ. ಅದು ಯಾವಾಗ ನಾವು ಹಸಿಕಾಯಿನ ಚಟ್ನಿ ತಿಂತೀವೋ ಗೊತ್ತಿಲ್ಲ. ಪಡ್ಡು ಅಥರ್ವಂಗೂ ಪಡ್ಡು ಚಟ್ನಿ ಮಾಡಿ ತಿನ್ನಿಸಿ ಬಾಟ್ಲಿಗೆ ಹಾಕಿ ಕಳಿಸಾಯಿತು. ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅನ್ನಲ್ಲ, ಪಡ್ಡು ಉಳಿದಿದ್ದಾವೆ. ಚಟ್ನಿ ರೆಡಿ ಇದೆ. ಪಡ್ಡಾದಮೇಲೆ ತಿನ್ಕೊಂಡು ಬೇಗ ಬೇಗ ರೆಡಿಯಾಗಿ ಹೊರಡಬೇಕು. ಎಷ್ಟಾಗ್ತದೆ ಪಡ್ಡು ಇದ್ರಾಗೆ? 12, 3, 6, 9, 10, 12. ಅಮ್ಮ ಪಡ್ಡು ಹಾಗೆ ನನಗೆ ಒಣಕೊಬ್ಬರಿ ಚಟ್ನಿ ಮಾಡಿದ್ರು. ಯಾಕಂದರೆ ಬಾಣತಿ ಅಲ್ವಾ, ಹಾಗಾಗಿ ಹಸಿಕಾಯಿ ಚಟ್ನಿ ತಿನ್ನಬಾರ್ದು ಅಂತ ಹೇಳಿ ಒಣಕೊಬ್ಬರಿ ಚಟ್ನಿ ಮಾಡಿ ಕೊಟ್ಟಿದ್ರು. ಅದನ್ನು ತಿಂದು ನಾವು ರೆಡಿ ಆದ್ವಿ. ಹಾಗೆ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಹೂವು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ನಮ್ಮಮ್ಮ ಹೂ ಕೇಳ್ತಾ ಇದ್ದಾರೆ. ಅದೇ ಟೈಮಲ್ಲೇ ಆಟೋಕ್ಕೆ ಬರೋಕ್ಕೆ ಹೇಳಿದ್ವಿ. ಹಾಗೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳಿ ಅದು ಆಟೋ ಬರೋದು ಸ್ವಲ್ಪ ಲೇಟ್ ಆಯಿತು. ಹಾಗೆ ಅಪ್ಪಲ್ಲೇ ಸುಮ್ಮನೆ ಏನು ಮಾಡೋದು, ರೆಡಿಯಾಗಿದ್ದೀವಲ್ವ, ಅಲ್ಲಿ ತನಕ ಹೂವಾದರೂ ಕೀಳೋಣ ಅಂತೇಳಿ ಅಮ್ಮ ಹೂ ಕೀಳ್ತಾ ಇದ್ದಾರೆ. ನಾವು ರೆಡಿಯಾಗಿ ಆಟೋಕ್ಕೋಸ್ಕರ ವೆಯ್ಟಿಂಗು
ಕಾಯ್ತಾ ಇದ್ದೀವಿ. ಬೇಗ ಹೋದ್ರೆ ಬೇಗ ಬರ್ಬೋದು ಅಂತ, ಯಾಕಂದ್ರೆ ಮಗು ಸಣ್ಣಕ್ಕಿರೋದ್ರಿಂದ ಹಾಸ್ಪಿಟ್ಲಲ್ಲಿ ಜಾಸ್ತಿ ಲೇಟ್ ಮಾಡೋದಿಲ್ಲ. ಹೋಗ್ತಿದ್ದಂಗೆ ಫಸ್ಟ್ ನೋಡ್ತಾರೆ. ಹಾಗೆ ಹೊರಟಿವಿ ನಾವು. ಹೋಗ್ತಾ ಇರೋ ದಾರಿಲಿ ಅರ್ಧ ದೂರ ನಮ್ಮೂರಲ್ಲಿ ಮಳೆ ಇರಲಿಲ್ಲ. ಇಲ್ಲಿ ಟೌನ್ ಹತ್ರ ಬರ್ತಾ ಇದ್ದಂಗೆನೆ ಮಳೆ ಸ್ಟಾರ್ಟ್ ಆಗೋಯ್ತು. ಏನಪ್ಪಾ ಇದು ಇಷ್ಟೋ ತನಕ ಬಿಸ್ಲಾಗಿತ್ತು, ಈಗ ನೋಡ್ತಿದ್ದಂಗೆ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ ಅನ್ನಂಗ್ ಆಗ್ಬಿಡ್ತು. ಮನೆಯಲ್ಲೂ ಅಮ್ಮ ಹೇಳ್ತಾ ಇದ್ರು, ಬಟ್ಟೆ ಬೇರೆ ಒಣಗ್ಸ್ ಬಂದಿದ್ದೆ ಹೊರಗಡೆ, ಇಲ್ಲಿ ಬರ್ತಾ ಇದ್ದಂಗೆ ಮಳೆ ಸ್ಟಾರ್ಟ್ ಆಯ್ತಲ್ಲ ಅಂತ ಮಾತಾಡ್ಕೊಂತ ಹೋದ್ವಿ. ತುಂಬಾ ಮಳೆ ಆಗಿರೋದ್ರಿಂದ ಹಾಸ್ಪಿಟಲ್ಗೆ ಹೋಗಿರೋ ವಿಡಿಯೋ ಯಾವುದು ತೆಗ್ದಿಲ್ಲ, ಸ್ಕಿಪ್ ಆಗಿದೆ. ಹಾಸ್ಪಿಟಲಲ್ಲಿ BP ಚೆಕ್ ಮಾಡಿಸ್ಕೊಂಡು ಹಾಗೆ ಟೌನ್ ಕಡೆ ಬಂದ್ವಿ. ನಮ್ಮಮ್ಮ ಒಣಕೊಬ್ಬರಿ ತಗೊಂತ ಇದ್ರು. ಹಾಗೆ ಅಮ್ಮನ ಬರ್ತಡೇ ಇತ್ತಲ್ವಾ, ನಾನು ಅಮ್ಮ ಇಲ್ಲಿ ತಗೊಂತ ಇದ್ದಂಗೆ ನಾನು ಬೇಕ್ರಿ ಹೋಗಿ ಬರೋಣ ಅಂತ ಹೇಳಿ ಬೇಕ್ರಿ ಹತ್ರ ಬರ್ತಾ ಇದ್ದೀನಿ ಕೇಕ್ ತಗೊಂಡು ಹೋಗೋಕೆ. ಪೈನಾಪಲ್ ಫ್ಲೇವರ್, ಅದಕ್ಕೆ ಹ್ಯಾಪಿ ಬರ್ತ್ಡೇ ಅಮ್ಮ ಅಂತ ಬರ್ಬಿಡಿ. ಇದೇ ಕೇಕು ತಗೊಂಡಿದ್ವಿ. ಮನೆಯಲ್ಲಿ ಜಾಸ್ತಿ ಜನ ಇಲ್ಲ, ಅಪ್ಪಾಜಿ, ನಾನು, ಅಮ್ಮ, ಅಥರ್ವ ಇರೋದ್ರಿಂದ ಕೇಕ್ ತಿನ್ನೋದು ಕಡಿಮೆನೆ. ಅದರಲ್ಲೂ ನಾನು ಬಾಣತಿ ಆಗಿರೋದ್ರಿಂದ ಕೋಲ್ಡ್ ಏನು ತಿನ್ನೋ ಹಾಗಿಲ್ಲ. ನಮ್ಮ ಅಥರ್ವಂಗಂತೂ ಈ ಟೈಮಲ್ಲಿ ಕೋಲ್ಡ್ ಕೇಕ್ ಕೊಟ್ಬಿಟ್ರೆ ಫುಲ್ ಕೋಲ್ಡ್ ಆಗಿಬಿಡುತ್ತೆ ಅವನಿಗೆ, ಹಾಗಾಗಿ ಅವನಿಗೂ ಜಾಸ್ತಿ ಕೊಡೋದಿಲ್ಲ. ಇನ್ನೇನು ನಮ್ಮ ಅಪ್ಪಾಜಿನೂ ತಿನ್ನೋ ಹಾಗಿಲ್ವಲ್ಲ ಪೇಷೆಂಟು, ಹಾಗಾಗಿ ಇನ್ನೇನು ಅಮ್ಮ ಮಾತ್ರ, ಅಮ್ಮ ಅಥರ್ವ ಇಬ್ಬರೇನೆ ತಿನ್ನೋದು, ಹಾಗಾಗಿ ಅರ್ಧ kg ಸಾಕು ಅಂತ ಹೇಳಿ ತಗೊಂಡ್ವಿ. ಹಾಗೆ ಸ್ವಲ್ಪ ಪಾಪುಗೆ ಸ್ವೆಟರ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಹಾಗೆ 1 ಮಂತ್ ಕಂಪ್ಲೀಟ್ ಆಗ್ತಿದೆ ಅಲ್ವಾ, ಮಂತ್ ಬರ್ತ್ಡೇ ಮಾಡೋಕ್ಕೋಸ್ಕರ ಒಂದು ಡ್ರೆಸ್ಸು ಬೇಕಾಗಿತ್ತು. ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ, ಅದು ದೊಡ್ಡ ಸೈಜಲ್ಲಿ ಬೇರೆ ಬಂದಿತ್ತು. ಹಾಗಾಗಿ ಒಂದು ಡ್ರೆಸ್ ತಗೊಳ್ಳೋಣ ಅಂತ ಹೇಳಿ ಬಟ್ಟೆ ಅಂಗಡಿಗೆ ಬಂದ್ವಿ. ಸ್ವೆಟರು ಬಟ್ಟೆ ನೋಡೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಬಟ್ಟೆ ಏನಪ್ಪಾ ಅಂದ್ರೆ, ನಾವು ತಗೊಳ್ಳೋಣ ಅಂತ ಹೋದಾಗ ಚೆನ್ನಾಗಿ ಕಾಣಿಸಲ್ಲ, ಯಾವುದೋ ಒಂದು ಟೈಮ್ ಹೋದಾಗ ಬಟ್ಟೆಗಳು ಚೆನ್ನಾಗಿ ಕಾಣಿಸ್ತವೆ. ನಮಗೆ ಬೇಕು ಅಂತ ಹೇಳಿ ಹುಡ್ಕಕ್ ಹೋದಾಗ ಕರೆಕ್ಟ್ ಆದ ಬಟ್ಟೆನೇ ಸಿಗೋದಿಲ್ಲ. ಫಸ್ಟ್ ಸ್ವೆಟರ್ ಕೇಳೋಣ ಅಂತ ಹೇಳಿ ಸ್ವೆಟರ್ ಕೇಳಿದ್ವಿ. ಲಾಸ್ಟ್ ಟೈಮಲ್ಲಿ ಸ್ವೆಟರ್ ತಗೊಬಂದಾಗ ಅಷ್ಟೊಂದು ಸೆಟ್ ಆಗಿರ್ಲಿಲ್ಲ. ಉಲ್ಲನ್ನಿಂದ ಸ್ವೆಟರು ನಮಗೆ ಇಷ್ಟ ಆಗಿರ್ಲಿಲ್ಲ, ಹಾಗಾಗಿ ಇನ್ನೊಂದು ಸ್ವೆಟರ್ ತಗೊಂಡು ಹೋಗೋಣ ಅಂತ ಬಂದ್ವಿ. ಸೈಜ್ ನೋಡಿದ್ರೆ ತುಂಬಾ ಸಣ್ಣದಾಗಿತ್ತು, ಮಗು ಬೇಗ ಬೆಳೆಯುತ್ತಲ್ವಾ, ಹಾಗಾಗಿ ಈ ಸೈಜ್ ಬೇಡ ಅನ್ಕೊಂಡ್ವಿ. ಕ್ವಾಲಿಟಿ ಚೆನ್ನಾಗಿತ್ತು, ಈ ಸ್ವೆಟರ್ ಇಷ್ಟ ಆಗಿತ್ತು. ಆದ್ರೆ ಏನ್ ಮಾಡೋದು, ಸೈಜ್ ಸ್ವಲ್ಪ ದೊಡ್ಡದಿಲ್ಲ ಅಂತ ಹೇಳಿದ್ರು, ಇದೇ ಸೈಜ್ ಲಾಸ್ಟ್ ಅಂತ. ಈ ಸೈಜ್ ಅಲ್ಲಿ ಜಾಸ್ತಿನೇ ಇದ್ವು, ಹಾಗಾಗಿ ಸ್ವಲ್ಪ ದೊಡ್ಡ ಸೈಜ್ ಬೇಕಾಗಿತ್ತು ಅಂತ ತಗೊಂಡ್ಲಿಲ್ಲ. ಈಗ ನೋಡಿದ್ರಲ್ವಾ, ಈ ಸ್ವೆಟರ್ ಅಂತೂ ತುಂಬಾ ದಪ್ಪ ಇತ್ತು. ಇದನ್ನೇ ಹಾಕೊಂಡ್ರೆ ಎತ್ಕೊಳಕ್ಕೆ ಆಗಲ್ಲ, ಎಷ್ಟು ದಪ್ಪ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಇದು ಇಷ್ಟ ಆಗ್ಲಿಲ್ಲ, ಕ್ವಾಲಿಟಿ ಚೆನ್ನಾಗಿರ್ಲಿಲ್ಲ. ಹಾಗಾಗಿ ಸ್ವೆಟರ್ ಬೇಡ ಅಂತ ಹೇಳಿ ಅನ್ಕೊಂಡ್ವಿ. ಅಂಗಡಿಲಿ ಯಾಕೋ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದ್ಸರಿ ಬಂದಾಗ ನೋಡೋಣ ಅನ್ಕೊಂಡ್ವಿ. ಹಾಗೆ ಒಂದ್ ಜೊತೆ ಡ್ರೆಸ್ ತಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಶರ್ಟ್ ಚೆನ್ನಾಗಿದ್ದು, ಸಣ್ಣದಾಗಿದ್ರೆ ಚಡ್ಡಿ ದೊಡ್ಡದಾಗಿರ್ತಾ ಇತ್ತು. ಆ ತರ ಇದು ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ. ರೇಟ್ ಕೂಡ ತುಂಬಾ ಜಾಸ್ತಿ ಹೇಳ್ತಾ ಇದ್ರು. ಏನೋ ಒಂದ್ ಇರ್ಲಿ ಅಂತ ಹೇಳ್ಬಿಟ್ಟು ಒಂದ್ ಜೊತೆ ಡ್ರೆಸ್ ನ ತಗೊಂಡ್ವಿ. ಬೇಕಾಗುತ್ತಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿಂದ ತಗೊಂಡು ಹೊರಟ್ವಿ. ಮತ್ತೆ ಜಾಸ್ತಿ ಲೇಟ್ ಮಾಡೋದ್ ಬೇಡ, ಪಾಪು ಬೇರೆ ಅಳ್ತಾ ಇತ್ತು, ಹಾಗಾಗಿ ಮನೆಗೆ ಹೋಗ್ಬಿಡೋಣ ಅಂತ ಹೇಳಿ ಮನೆ ಕಡೆ ಹೊರಟ್ವಿ. ಮತ್ತೆ ಆಟೋ ಮಾಡ್ಕೊಂಡು, ಪಾಪು ಬೇರೆ ಸುಮಾರು ಹೊತ್ತಿಂದ ಹಾಲು ಬೇರೆ ಕುಡ್ಸಿರ್ಲಿಲ್ಲಲ್ವಾ. ನಾವು ಟೌನಿಗೆ ಹೋಗಿ ರಿಟರ್ನ್ ವಾಪಸ್ ಬರೋ ತನಕನೂ ಪಾಪ ನಿದ್ರೆ ಮಾಡ್ಕೊಂಡೇ ಇತ್ತು, ಜಾಸ್ತಿ ಏನು ಎಲ್ಲೂ ತೊಂದರೆ ಕೊಡ್ಲಿಲ್ಲ. ಈಗ ನಮ್ಮ ಅಥರ್ವನ್ ಸ್ಕೂಲ್ ಬರುತ್ತೆ ನೋಡಿ, ಈ ಕಡೆಯಿಂದ ಅಥರ್ವ ಇಲ್ಲಿಂದನೇ ಡೈಲಿ ಹೋಗಿ ಬರೋದು ಇದೆ ಸ್ಕೂಲ್ ಪಕ್ಕದಲ್ಲಿ. ಹಾಗೆ ನಾವು ಮನೆ ಕಡೆ ಬಂದ್ವಿ, ಬೇಗನೆ ಹೋಗ್ಬಿಟ್ಟು ಬೇಗನೆ ಬಂದ್ವಿ. ಟೈಮ್ ಏನ್ ತಗೊಂಡ್ಲಿಲ್ಲ. ಅಲ್ಲಿ ಮಳೆ ಬಂದಿತ್ತು, ನಾವು ನಮ್ಮೂರಲ್ಲೂ ಮಳೆ ಬಂದಿತ್ತೇನೋ ಅಂತ ಅನ್ಕೊಂಡ್ವಿ. ಮಳೆ ಬಂದಿರ್ಲಿಲ್ಲ. ನಾವು ಹೋಗಿರೋದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಹೋದ್ರುನು ಅಲ್ಲಿ ಮಳೆ ಬಂದಿದೆ, ಇಲ್ಲಿ ಮಳೆ ಬಂದಿಲ್ಲ. ನೋಡಿ ಯಾವ ತರ ಕಾಣಿಸ್ತಾ ಇದೆ. ಅಂತೂ ಇಂತೂ ಟೌನಿಗೆ ಹೋಗಿ ಬಂದು ಮುಗಿಸಿದ್ವಿ. ಒಳ್ಳೆ ದಿನಾನೇ ಹಾಸ್ಪಿಟ್ಲಿಗೆ ಹೋಗೋದಾಗಿತ್ತು. ಅಮ್ಮನ ಬರ್ತಡೇ ದಿನಾನೇ ಹೋಗಿರೋದಕ್ಕೆ ನಮಗೊಂದು ಕೇಕ್ ತಗೊಬರೋದಕ್ಕೆ ಒಂದು ಸರಿಯಾದ ಟೈಮು ಅಂತಾನೆ ಅನಿಸ್ತು, 2 ಒಂದೇ ದಿನ ಆಗಿರೋದ್ರಿಂದ. ಗೈಸ್, ಪೇಟೆಗೆ ಹೋಗಿ ಬಂದಿದ್ದಾಯಿತು, ತಗೊಬಂದಿದ್ದೆಲ್ಲ ತಗೊಬಂದಾಯಿತು. ಆದರೆ ಇವಾಗ ಕೆಲಸ ಮಾಡ್ಸೋಕ್ಕಾಗಲ್ಲ. ಅಥರ್ವ ಬಂದಮೇಲೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಕಟ್ಟಿಂಗ್ ಇಲ್ಲ, ಅಥರ್ವಂಗೇನು ಸ್ವಲ್ಪ ಇದರಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಇಲ್ಲ, ಅಂದರೆ ಕೂಗಾಡ್ಬಿಡ್ತಾನೆ ಅವನಿಲ್ಲ ಅಂದರೆ. ಹಾಗಾಗಿ ಅಥರ್ವ ಬಂದಮೇಲೆ ಕೇಕ್ ಕಟ್ಟಿಂಗ್ ಇಟ್ಕೊಳ್ಳೋಣ ಅಂತ ಹೇಳಿ ಅಲ್ಲಿ ತನಕ ಕಟ್ ಮಾಡಲ್ಲ. ಹಾಗೆ ಎಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೋಲ್ಡ್ ಕೇಕ್ ತಗೊಬಂದಿದ್ದೀನಿ, ಇಡ್ತೀನಿ. ಅಥರ್ವಾ, ವಾಟರ್ ಬಾಟಲ್ ಖಾಲಿ ಮಾಡ್ಕೊಂಡ್ಬಂದಿಯಾ? ಅಮ್ಮ ನಿಧಾನ ಹಾಕೋದು, ಬೆಡ್ ಅಲ್ಲ ಚಿನ್ನ, ಬ್ಲಾಂಕೆಟ್ ಅದಷ್ಟೇ, ಬೆಡ್ ಅನ್ಕಂಡ ಅದು. ನಿಧಾನ ಹಾಕಂಗ ಬಾಡಾವ್ತುಂದಿಲ್ಲ ಕಪ್ಪೋತೆ. ಏನು ಖಾಲಿ ಮಾಡ್ದ? ಮತ್ತೆ ವಾವ್, ಎಷ್ಟು ನೀಟಾಗಿ ತಿನ್ಕೊಂಬಂದಿದ್ದಾನೆ ನೋಡ್ತೀನ. ಎಷ್ಟು ಚೆನ್ನಾಗಿ ಮಾಡಿದೆಯಲ್ಲ ಚಿನ್ನ, ಅಷ್ಟು ಖಾಲಿ ಮಾಡಿಯಪ್ಪಿ. ಅಯ್ಯೋ, ಚಟ್ನಿ ಮಾತ್ರ ಐತಾ? ಚಟ್ನಿ ಸ್ವಲ್ಪ ಉಳಿದಿತ್ತಂತಮ್ಮ. ನಮ್ಮ ಅಥರ್ವ ಅವ್ರ ಅಮ್ಮಮ್ಮನ ಬರ್ತಡೆಗೆ ಟೇಬಲ್ ರೆಡಿ ಮಾಡ್ತಾ ಇದ್ದಾನೆ. ನಾನು ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಎಲ್ಲಿ ಇಡಬೇಕು ಮಮ್ಮಿ ಅಂತ ಹೇಳ್ಬಿಟ್ಟು ಅವನು ಸೆಟಪ್ ಮಾಡ್ತಾ ಇದ್ದಾನೆ. ನಮ್ಮಮ್ಮ ಬಂದರು, ಇನ್ನು ಕೇಕ್ ರೆಡಿ ಆಗಿದೆ, ಕೇಕ್ ಕಟ್ ಮಾಡ್ಸೋಕ್ಕೆ.
ಅದೇ ಕೇಕು ತಗೊಬಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಗೈಸ್ ನೋಡಿ, ನಮ್ಮ ಅಮ್ಮನ ಬರ್ತಾರೆ ಅಂತೇಳಿ ಕೇಕ್ ತಗೊಬಂದಿದ್ವಿ ಇವತ್ತು. ಮಧ್ಯಾಹ್ನ ತಗೊಬಂದಿದ್ದು ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಅಥರ್ವ ಸ್ಕೂಲಿಗೆ ಹೋಗಿದ್ದ ಅಂತ ಹೇಳ್ಬಿಟ್ಟು ಇವಾಗ ಕಟ್ ಮಾಡ್ಸೋಣ ಅಂತ ಹೇಳಿ, ಇಲ್ಲಾಂದ್ರೆ ಅವಾಗ್ಲೇನೆ ಕಟ್ ಮಾಡ್ಸೋಣ ಅನ್ಕೊಂತಿದ್ವಿ. ಇವ್ನ ಕಾಟ ತಡಿಯಕ್ ಆಗಲ್ಲ, ಆದ್ರೂ ಅವ್ನು ಬರ್ಲಿ ಅಂತ ಹೇಳಿ ಇಷ್ಟೊಂದು ಲೇಟ್ ಆಯ್ತು. ಹತ್ರ ಬರಮ್ಮ. ಗೈಸ್ ನೋಡಿ, ಕೇಕು ಯಾವ ಫ್ಲೇವರ್ ಅಂತ ತೋರಿಸ್ತೀನಿ. ಯಾವ ಕೇಕ್ ತಗೊಬಂದಿದ್ದೀನಿ ಗೊತ್ತಾ? ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ನಾನು. ನೋಡೋಣ, ನಾನು ಅದರಲ್ಲಿ ಬರ್ಬೇಕಾದ್ರೆ ಆಟೋದಲ್ಲಿ ಇಟ್ಕೊಂಡು ಬಂದಿದ್ವಿ. ಆಟೋದಲ್ಲಿ ಇಟ್ಕೊಂಡು ಬಂದಿದ್ವಾ, ಅದು ಈಗ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಓಪನ್ ಮಾಡಿ ನೋಡಬೇಕು. ಯಾಕಂದರೆ ಆಟೋದಲ್ಲಿ ಸ್ವಲ್ಪ ಜಂಪು, ಆಮೇಲೆ ಅಂಗಡಿ ಪಂಗಡಿಗೆಲ್ಲ ತಿರುಗಾಡಿದ್ವಿ. ಹಂಗಾಗಿ ಏನಾಗಿತ್ತು ಅಂತ ಗೊತ್ತಿಲ್ಲ. ನೋಡ್ತೀರಾ? ನೋಡಿ ನೋಡಿ ನೋಡಿ, ಇದೆ ಕೇಕು. ಹೇಗಿದೆ ಕೇಕು? ಇದು ಪೈನಾಪಲ್ ಫ್ಲೇವರ್. ಗೈಸ್ ನೋಡಿ ಹೇಗಿದೆ ಕೇಕು. ಇದೇ ಕೇಕು, ನಮ್ಮ ಅಮ್ಮನ ಬರ್ತಡೇ ಕೇಕು. ಮುಂದಿನ ವರ್ಷ ನಾವು ಇಲ್ಲಿರ್ತೀವೋ ಇರಲ್ವೋ ಗೊತ್ತಿಲ್ಲ, ಹಾಗಾಗಿ ಅಲ್ಲಿರ್ತೀವಲ್ಲ. ಈ ವರ್ಷ ಹೆಂಗೋ ಇಲ್ಲೇ ಇದ್ದೀನಿ, ಕೇಕ್ ಕಟ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು, ಒಳ್ಳೆ ದಿನನೇ ಇವತ್ತು. ಹೆಂಗೋ ಹಾಸ್ಪಿಟ್ಲಿಗೆ ಹೇಳಿದ್ರು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಕೇಕ್ ತಗೊಂಡ್ಬಂದ್ವಿ. ಬರ್ದಿರೋದು ಕೂಡ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಖುಷಿ ಆಯ್ತು ಕೇಕ್ ನೋಡ್ಬಿಟ್ಟು. ಹತ್ರ ಬರಮ್ಮ, ತೋರ್ಸಮ್ಮ. ಹ್ಯಾಂಡ್ ರೈಟಿಂಗ್ ನೋಡಿ, ಯಾರೋ ಬರ್ದಿರೋದು ಕೇಕ್ ಅಂಗಡಿಯವರು ಸಖತ್ತಾಗಿ ಬರ್ದಿದ್ದಾರೆ. ಹ್ಯಾಪಿ ಬರ್ತ್ಡೇ ಅಮ್ಮ ಅಂತ ಹೇಳಿ. ಏನ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನಂಗಂತೂ ಖುಷಿ ಆಯ್ತು ನೋಡಿ. ತುಂಬಾ ಚೆನ್ನಾಗಿದೆ ಅಲ್ವಾ? ನಂಗೆ ಇಷ್ಟ ಆಯ್ತಮ್ಮ. ಹೆಂಗೈತಮ್ಮ ಕೇಕು? ಸೂಪರ್ ಆಗೈತೆ. ಹೀಗೆ ಇರೋಣ. ಇರು ಸ್ವಲ್ಪ. ಅಮ್ಮಮ್ಮನ ಬರ್ತಡೇ ನಿಂದಲ್ಲ, ಕೆಚಪ್ ಅಲ್ಲ. ಹೆಂಗೈತಮ್ಮ ಕೇಕು? ಬಹಳ ಚೆನ್ನಾಗಿದೆ. ಚೆನ್ನಾಗೈತಾ? ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಹ್ಯಾಪಿ ಬರ್ತ್ಡೇ ಚಿನ್ನ. ಚಪ್ಪು ಅಮ್ಮಮ್ಮಂಗೆ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಹೋಗ್ರಿ, ಕುತ್ಕೋಗ್ರಿ. ಗೈಸ್, ಅಪ್ಪಾಜಿ ಎದ್ದೇಳಪ್ಪಾಜಿ, ಎದ್ದೇಳಪ್ಪಾಜಿ. ಅಮ್ಮಂಗೆ ಕೇಕ್ ಕಟ್ ಮಾಡ್ಸೋಣ, ಎದ್ದೇಳ್ರಿ. ಪಾಪ ನಮ್ಮ ಅಪ್ಪಾಜಿ ಮಲ್ಕೊಂಡಿದ್ದಾರೆ, ಹೇಳಕ್ಕಾಗಲ್ಲ. ಎಬ್ಸನ ಕೇಕ್ ತಿನ್ನಂತ್ರಿ, ಹೇಳ್ರಿ. ಸೈಲೆಂಟಾಗಿ ಇರೋ ಚಿನ್ನ. ಅಮ್ಮಮ್ಮನ ಬರ್ತಡೇ ಅಲ್ಲ, ಹೆಂಗ್ ಮಾಡ್ತೀಯ ಅಮ್ಮಮ್ಮನ ಬರ್ತಡೇನ? ಹಾಂ ನೋಡಿ, ಅದನ್ನ ಸ್ಪಾರ್ಕ್ ಕ್ಯಾಂಡಲ್ ಹಚ್ಚೋಣ. ಕ್ಯಾಂಡಲ್ ಎಲ್ಲ ಇತ್ತು? ಕ್ಯಾಂಡಲು ಅದರಲ್ಲಿಲ್ಲ. ಕ್ಯಾಂಡಲ್ ತಗೊಬರ್ತೀನಿ ಇರು. ಇದಕ್ಕೆ ಸ್ಪಾರ್ಕು ಇದು ಸೈಡಲ್ಲಿ ಹಾಕಬೇಕು ಯಾವಾಗಲೂ, ಯಾಕಂದರೆ ಇದರಿಂದ ಫೈರ್ ಆದಾಗ ಇಲ್ಲಿ ಬರುತ್ತಲ್ವ, ಕಿಡಿಯೆಲ್ಲ ಬಿದ್ದುಬಿಡುತ್ತೆ. ಹಾಗಾಗಿ ತಗೊಳಮ್ಮ ಮ್ಯಾಚ್ ಬಾಕ್ಸು. ಈಗ ಸ್ಟಾರ್ಟ್ ಮಾಡಿಸೋಣ ಅಲ್ವಾ? ಅದಕ್ಕೆ ಮೋಸ್ಟ್ಲಿ ಎಲ್ಲ ಮೆತ್ತಗಾಗಿರ್ತವೆ. ಈ ಟೈಮಲ್ಲೇ ಇವು ಹಿಂಗೆ ಅಪ್ಪಾಜಿಗೆ ತಂದಿದ್ದು ಸೇಮ್ ಹಿಂಗೆ ಆಗೋಯ್ತು. ಅವಾಗಿಂದ ಪಾಪ ಅಮ್ಮ ಹಚ್ತಾ ಇದ್ದಾರೆ. ಇವಾಗ ಚಳಿ ಅಲ್ವಾ, ಮಳೆ ಎಲ್ಲ ಬಂದ್ಬಿಟ್ಟು, ಹಾಗಾಗಿ ಸ್ವಲ್ಪ ಅವೆಲ್ಲ ಮೆತ್ತಗಾಗಿರ್ತವೆ, ಹತ್ತದೇ ಇಲ್ಲ. ತುಂಬ ಸ್ವಲ್ಪ ಬಿಸಿ ಬಿಸಿ ಮಾಡ್ಕೊಬರ್ಬೇಕು. ಅವಕ್ಕೂ ಒಂದು ಸ್ವಲ್ಪ ಬೆಚ್ಚಗಾದ್ಮೇಲೆ ಹತ್ತದು. ಇವಾಗ ಎಲ್ಲರೂ ನಿಲ್ಲಿಸಿರೋ ಬೈಕ್ಗಳೆಲ್ಲ ಸ್ಟಾರ್ಟ್ ಮಾಡಿದ್ರೆ ಬಿಸಿನೇ ಮಾಡ್ಕೊಂಡ್ ಇವಾಗ ಸ್ಕೂಟಿ ಎಲ್ಲಾರು ನಿಲ್ಲಿಸಿದ್ರೆ ನಮ್ದು ಒಂದೇ ಸತಿ ಮಳೆಗಾಲದಲ್ಲಿ ಸ್ಟಾರ್ಟ್ ಆಗಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಅಮ್ಮಮ್ಮ ಹೇಳು ಹ್ಯಾಪಿ ಬರ್ಡೇ ಅಮ್ಮ. ಥ್ಯಾಂಕ್ ಯು. ಅಪ್ಪಾಜಿನ ಎತ್ತು ಪಕ್ಕದಾಗ ಕೂತಿದ್ರೆ ಆಗ್ತಿತ್ತು, ಪಾಪ ಎದ್ದೇಳಲ್ಲ ಅನ್ಸುತ್ತಲ್ಲ ಇವನು. ಅಲ್ಲಿ ಹೋಗಲ್ಲ, ಎದ್ರಿಗೆ ಹೋಗು ಅಮ್ಮಮ್ಮನ ಹತ್ರ. ಆ ಕಡೆ ಹೋಗು, ಆ ಕಡೆ. ಇವನು ನೋಡ್ರಿ ಗೈಸ್, ಅಮ್ಮನ ಹತ್ರ ಕಟ್ ಮಾಡ್ತಾನೆ ಅಂದರೆ ಎಲ್ಲರ ಬರ್ತಡೆಗೂ ಇವನೊಬ್ಬ ಬಂದ್ಬಿಡ್ತಾನೆ ಮುಂದೆ. ನನ್ನ ಬರ್ತಡೇ ಅನ್ನೋ ಥರ. ಯಾರ್ದ ಬರ್ತಡೇ? ಈಗ ಯಾರಿಗೆ ತಿನ್ಸ್ಬೇಕು ಕೇಕು? ಅಮ್ಮಮ್ಮಂಗೆ ತಿನ್ಸ್ಬೇಕು ನಿನಗೆ, ಓಕೆನಾ? ನೋಡು, ಟ್ರಯಾಂಗಲ್ ಅಂತದು. ತಿನ್ಸು, ಅಮ್ಮಮ್ಮಂಗೆ ತಿನ್ಸ್ಬಿಟ್ಟು ಹ್ಯಾಪಿ ಬರ್ತಡೇ ಅಮ್ಮಮ್ಮ ಅಂತ ಹೇಳು, ಓಕೆನಾ? ಅಯ್ಯಪ್ಪ, ಏನ ಅಮ್ಮಮ್ಮನ ಬರ್ತಡೇ ಮಾಡ್ತಿದೀಯ ಚಿನ್ನ? ಅಮ್ಮಮ್ಮಂಗೆ ಅನ್ಸ್ಬಿಟ್ಟು ಕ್ರೀಮ್ ಅನ್ಸಿ. ಚೆನ್ನಾಗೈತಾ?
ತಾತ ನೆಪ್ಸು ತಾತಂಗೆ ಕೇಕು. ಈ ಕಡೆ ತಿರ್ಗು. ಇಲ್ಲ ತಿರ್ಗು. ಹೆಂಗಿದೆ ಕೇಕ್ ಚಿನ್ನ? ಸೂಪರಾ? ಹ್ಯಾಪಿ ಬರ್ಡೇ ಅಮ್ಮ. ನಮ್ಮಮ್ಮನೇ ಕಾಣಿಸ್ತಿಲ್ಲ ಅಲ್ಲಿ ತಿನ್ಸಿರೋದು. ಓ ಇಲ್ಲ ಅನ್ಬೇಕಂತ ನೋಡು, ನಾನು ಹೇಳ್ತಾ ಇದ್ದಾನೆ ಮಮ್ಮಿ ಇಲ್ಲೋಡು ನಾನು ಹಿಂಗಂತೀನಲ್ಲ ಹಂಗ ಅನ್ನು ಅಂತೆ. ನೀನೇ ಅನ್ನು ಹೋಗು. ಅಲ್ಲಿ ಬರ್ತಿರೋ ತಕ್ಕ ಬಿಡೋ, ಸೈಡಿಗೆ ಈ ಥರ ಇತ್ತಕ್ಕ ಹೇಳು. ಬನ್ನಿ ಎದ್ ಬರ್ರಿ. ಬರ್ರಿ. ಬರಲ್ಲ. ನಾನು ನಿಮ್ಮ ಬರ್ತಡೇ ಬಂದಿಲ್ಲ. ನಿಮ್ದ ಚೆನ್ನಾಗಿ ಕುತ್ಕ ಮಾಡ್ಕೊಂಡ್ರಲ್ಲ. ಬರ್ರಿ. ನಮ್ಮ ಅಪ್ಪಾಜಿಗೂ ನಗು ಬಂದಿತ್ತು. ಅಲ್ಲೇ ತಿನ್ನಕು ಅಲ್ಲಿ ತಾತ ಬರ್ತಿತ್ತು. ಇವಾಗ ಸೈಲೆಂಟ್. ಅಮ್ಮ ಅಪ್ಪಾಜಿ ಅಪ್ಪಾಜಿಗೆ ಕೈಯೇ ಕಟ್ ಮಾಡಿ ಕೈಯಲ್ಲಿ ಕೊಡ್ರಿ, ಇಲ್ಲಾಂದ್ರೆ ಅಲ್ಲೇ ಒಂಚೂರು ಅಪ್ಪಾಜಿ ತಿನ್ಸ್. ಅಯ್ಯೋ ಬಾರಪ್ಪಾಜಿ ಅಷ್ಟೇ ಆಸೆ ಮಾಡ್ತಾರೆ. ಆಕ್ಟಿಂಗ್ ಇವನು ನೋಡಲ್ಲ, ಆಕ್ಟಿಂಗ್ ಮಾಡ್ತಾ ಇತ್ತು ತಾತ. ಆಕ್ಟಿಂಗ್ ಒಂಚೂರು ಕೊಟ್ರಲ್ಲೇ. ತಡಿಯೋ ತಾತನ ಹತ್ರ ತಿನ್ಸ್ಕೊಂಡ್ಲಿ ಅಮ್ಮಮ್ಮ. ನಿನ್ನೆ ಕೊಡ್ತೀವಿ ವಿರಪ್ಪಿ, ಪ್ಲೇಟಲ್ಲಿ ಹಾಕಿ ಕಟ್ ಮಾಡಿ ಕೊಡ್ತೀವಿ ಆತಾ. ತೆಳಗಿನ ಅಷ್ಟು ಆ ಥರ ಮಾಡಬಾರ್ದು. ಇವನಿಗೆ ಕಟ್ ಮಾಡಿ ಫಸ್ಟ್ ಪ್ಲೇಟ್. ನಮ್ಮ ಅಪ್ಪಾಜಿಗೆ ಒಂದು ಪೀಸ್ ಕೊಟ್ಬಿಟ್ಟು ತಿನ್ಸ್ಕೊಳ್ಳೋಣ ಅಂತೇಳಿ ನಮ್ಮಮ್ಮ ಪೀಸನ್ನೇ ತಗೊಂಡೋಗಿ ಕೊಡ್ತಾ ಇದ್ದಾರೆ. ತಿನ್ಸಪ್ಪಾಜಿ ಬಾಯಿಗೆ ತಿನ್ಸಪ್ಪಾಜಿ. ತಿನ್ಸ್ಬೋದ ನೀವ್ಯಾರು? ಕೇಕ್ ಕಟಿಂಗ್ ಮುಗೀತು. ನಮ್ಮ ಹತ್ರವ ಕೇಕ್ ತಿಂತಾ ಇದ್ದಾನೆ. ಇವತ್ತಿನ ಬ್ಲಾಗ್ ಹೀಗಿತ್ತು ಗೈಸ್. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಗೈಸ್, ಬಾಯ್ ಬಾಯ್.